ಮಾಡುವಂತಹದ್ದು ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಜೋಗಿಸರು ಹೇಳಿದರೆ ಬೌದ್ಧಿಕತೆಯನ್ನು ಸಂಪನ್ನಗೊಳಿಸುವುದಲ್ಲ, ಅದರೊಟ್ಟಿಗೆ ಹೃದಯವನ್ನು ಶ್ರೀಮಂತಗೊಳಿಸಬೇಕು. DVG ಅವರು ಹೇಳ್ತಾರೆ, ಹೃದಯ ಜೀವನಕ್ಕಿಂತ ಬೆಲೆ ಇರದೆ, ಫಲವಿರದೆ, ಮುದುರ ಭಾವ ಪ್ರೇಮ ದಯೆಲ್ಲ ಬರಿದೆ, ವಿಧಿಯಂಗಡಿಯೊಳದನ್ನು ಕಸವೆಂದು ತಳ್ಳುವಡೆ, ಬದುಕಿನಲ್ಲಿ ತಿರುಳೇನೋ ಮಂಕುತಿ. ಇವತ್ತು ಕಗ್ಗೋಪದೇಶುವಂತಹ ಒಂದು ಪುಸ್ತಕ ನಿಮ್ಮ ಮುಂದೆ ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಂಗೆ ಪ್ರೇರಣೆ ನೀಡಿದಂತ ರಾಜೇಂದ್ರ ಭಟ್ ಸರ್, ಇದನ್ನ ಪ್ರಕಟಿಸಿದಂತ ರಾಮಚಂದ್ರ ಬರೇಪಟ್ ಸರ್, ನಿಮ್ಮನ್ನ ಅತ್ಯಂತ ಪ್ರೀತಿ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ತಾ ನೆನಪಿಸಿಕೊಳ್ತೇನೆ. ಕಗ್ಗದ ಬಗ್ಗೆ ಭಾಷಣ ಮಾಡ್ಲಿಕ್ಕೆ ನಾನು ಹೋಗಲ್ಲ. ಜೋಗಿಯವರು ಒಂದು ಮಾತು ಹೇಳಿದ್ರು, ನಮ್ಮ ಬದುಕಿನ ನಿತ್ಯ ಸೃಷ್ಟಿಗಳನ್ನ ಅವರು ಅದ್ಭುತವಾಗಿ 4 ಸಾಲುಗಳು ಚಿತ್ರಿಸ್ತಾ ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಚೆನ್ನಾಗಿ ಬದುಕಬೇಕು ಅಂತಾದ್ರೆ, ಆ ಬದುಕಿನ ಸಮಸ್ಯೆಗಳನ್ನು ಎದುರಿಸಬೇಕಂತಾದ್ರೆ ನಿಮಗಿರುವಂತ ಅದ್ಭುತವಾದಂತಹ ಮಾರ್ಗದರ್ಶಿ ಪುಸ್ತಕ ಅಂದ್ರೆ ಅದು ಮಂಕುತಿಮ್ಮನ ಕಗ್ಗ. ಅದು ಹಾಗಾಗಿ ನಾನು ಆ ಪುಸ್ತಕವನ್ನ ಓದ್ತಾ ಅದರ ಆ ಒಳಗಿರುವಂತ ಆ ತಿರುಳಿಗೆ, ಅದರ ವಿಷಯದ ಆಳಕ್ಕೆ ಬೆರಗಾಗಿ ಹೋಗಿದ್ದವನು. ಹಾಗಾಗಿ ನಾನು ಕಗ್ಗಗಳ ಬಗ್ಗೆ ನಿಮಗೆ ಉಪನ್ಯಾಸ ಕೊಡ್ಲಿಕ್ಕೆ ಹೋಗಲ್ಲ. ಒಂದು ಮಾತು ಹೇಳ್ತಾರೆ, ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳ್ಕೆಯೇ, ಅನ್ಯ ಶಕ್ತಿಗಳೇನಿತೋ ಬೆರೆತಿರುವವಲ್ಲಿ, ಅನ್ನವಿತ್ತವರು ಅರಿವನಿತ್ತವರು ಒಡನಾಡಿಗಳು ನಿನ್ನ ಬಾಳಗವರಿರದೆ ಮಂಕುತಿಮ್ಮ ಅಂತ. ಯಾವ ವ್ಯಕ್ತಿ ಕೂಡ ಅವನಾಗಿ ಒಬ್ಬನೇ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ಸಾಧ್ಯ ಇಲ್ಲ. ಅವನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ ಬೇಕಾದ್ರೆ ಅವರ ಅನೇಕ ಜನರ ಸಹಕಾರ ಬೇಕಾಗತ್ತೆ. ಅದ್ರಲ್ಲಿ ನಮ್ಮ ತಂದೆ ತಾಯಿ ಇರ್ಬೋದು, ಒಡನಾಡಿಗಳಿರ್ಬೋದು, ಅರಿವಿತ್ತ ಗುರುಗಳಿರ್ಬೋದು, ಬೇನು ತೊಟ್ಟಿ ಪ್ರೋತ್ಸಾಹಿಸಿದಂತ ಮಿತ್ರ ಇರಬಹುದು. ಈ ಸಂದರ್ಭದಲ್ಲಿ ಇವತ್ತು ನಾನು ಪುಸ್ತಕವನ್ನ ಪ್ರಕಟ ಆಗಿ ಒಬ್ಬ ಲೇಖಕನಾಗಿ ಮುಂದೆ ನಿಂತಿದ್ದಾದ್ರೆ ಅನೇಕ ಜನ ಮಿತ್ರ, ನಾನು ಆ ತರಬೇತಿ ನೀಡ್ತಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕನ್ನಡಾಧ್ಯಾಪಕರು ನನ್ನ ಕಗ್ಗಗಳನ್ನೆಲ್ಲ ಹೇಳಿದಾಗ ಬಹಳ ಖುಷಿಯಿಂದ, ಸರ್ ಚೆನ್ನಾಗಿ ಹೇಳ್ತೀರಿ, ಸರ್ ಚೆನ್ನಾಗಿ ಹೇಳ್ತೀರಿ, ಆ ಮೂಲಕ ಅವರು ಕೊಟ್ಟಂತಹ ಪ್ರೋತ್ಸಾಹದಿಂದಾಗಿ ಆ ಕಗ್ಗದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಂಡಿರುವಂತಹದ್ದು. JC ತರಬೇತಿ ನೀಡುವಾಗ ನನ್ನ ಕಗ್ಗಗಳನ್ನೆಲ್ಲ ಬಳಸಿದಾಗ ನೀವು ಚೆನ್ನಾಗಿ ಹೇಳ್ತೀರಿ ಸರ್, ಚೆನ್ನಾಗಿ ಹೇಳ್ತೀರಿ ಸರ್ ಅಂತ ಆ ಬೆನ್ನೊಟ್ಟಿ ತೊಟ್ಟಿದಂತ ಆ ಮಾತುಗಳಿದೆಯಲ್ಲ, ಇವತ್ತು ಆ ಕಗ್ಗದ ಬಗ್ಗೆ ನಾನು ಸ್ವಲ್ಪ ಆಸಕ್ತಿಯನ್ನ ಅಥವಾ ಸ್ವಲ್ಪ ಹಿಡಿತವನ್ನ, ಸ್ವಲ್ಪ ಅನುಭವನ ಪಡೆಯೋದಕ್ಕೆ ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನ ಅತ್ಯಂತ ಕೃತಜ್ಞಾಪೂರ್ವಕವಾಗಿ ಸ್ಮರಿಸ್ಕೊಳ್ತಾ, ಕಗ್ಗದ ಬಗ್ಗೆ ನಾನು ಉಪನ್ಯಾಸ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಕಗ್ಗವನ್ನ ಹೇಳಿ ಮತ್ತೊಂದು 2 ಕಗ್ಗವನ್ನ ವಾಚನ ಮಾಡಿ ನನ್ನ ಮಾತನ್ನ 2 ನಿಮಿಷದಲ್ಲಿ ಮುಗ್ತೇನೆ ಅಶ್ವಥ್ ಸರ್. ಯಾಕೆಂದ್ರೆ ಈ ಪುಸ್ತಕವನ್ನ ಮಾಡ್ಲಿಕ್ಕೆ ನಾನು ಬರೀಲಿಕ್ಕೆ ಪ್ರೇರೇಪಣೆ ಹೇಳಿದೆ. ಪುಸ್ತಕವನ್ನ ಮಾಡ್ಬೇಕಂತ ಹೇಳಿದಾಗ ನಾನೊಂದು ಬರೀಬೇಕು ಅಂತ ಯೋಚನೆ ಮಾಡಿದವನಲ್ಲ, ಪುಸ್ತಕ ಮಾಡಬೇಕು ಯೋಚನೆ ಮಾಡಿದವನಲ್ಲ. ಆ ಪುಸ್ತಕ ಮಾಡುವ ಚಿಂತನೆ ನನ್ನಲ್ಲಿ ತಂದು ಬಿತ್ತಿದವರು ಯಾರಂದ್ರೆ ಅಶ್ವಥ್ ಸರ್ ಅವರು. ಬಹಳ ಸದಾ ಕ್ರಿಯಾಶೀಲವಂತ ಒಂದು ವ್ಯಕ್ತಿತ್ವ, ನಾನು ಬಹಳ ಇಷ್ಟಪಡುವಂತ ವ್ಯಕ್ತಿತ್ವ ಅವರು. ಇವತ್ತು ಪುಸ್ತಕ ಬಿಡುಗಡೆ ಆಗಿದ್ದಿದ್ರೆ ಒಂದು ಮುಖ್ಯ ಕಾರಣ ನಮ್ಮ ಅಶ್ವಥ್ ಸರ್ ಅವರು ಮತ್ತೆ ಸಾಹಿತ್ಯ ಆಗಿರುವಂತಹ ಅನು ಬೆಳ್ಳೆ ಸರ್ ಅವರು. ತಮಗೆ ಸರ್ ಅತ್ಯಂತ ಪ್ರೀತಿಯ ಪ್ರಣಾಮಗಳನ್ನು ನಾನು ಸಲ್ಲಿಸ್ತೇನೆ. ಒಂದು ಪ್ರೇರಣೆಯನ್ನು ನೀವು ನೀಡಿದ್ದೀರಿ. ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರ್, ನಿನ್ನ ಮೈ ಬೆಮರು ಪೆರರ ಕಣ್ಣೀರು, ಜಗಕ್ಕಿತ್ತ ಅನಿತು ನಿನ್ನೂಟ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ನಾವು ಪ್ರತಿಯೊಬ್ಬರು ಪ್ರತಿನಿತ್ಯ ಊಟ ಮಾಡುವಾಗ ಈ ಊಟಕ್ಕಾಗಿ ನಾನೇನಾನು ಶ್ರಮ ಪಟ್ಟಿದ್ದೇನಾ, ಇವತ್ತಿನ ಈ ಸಮಯವನ್ನ ನಾನು ಸದುಪಯೋಗ ಪಡಿಸಿಕೊಂಡಿದ್ದೇನಾ ಅಂತ ಪ್ರಶ್ನೆ ಮಾಡಿಕೊಳ್ಬೇಕಂತ. ಯಾಕೆಂದ್ರೆ ನಾವು ದುಡಿದ ಅನ್ನ ಮಾತ್ರ, ನಾವು ಶ್ರಮ ಪಟ್ಟಂತ ಅನ್ನ ಮಾತ್ರ ಅದು ಜೀರ್ಣ ಆಗತ್ತೆ. ಹಾಗಾಗಿ ನಾವು ಯಾವಾಗಲೂ ಪ್ರತಿಯೊಂದು ಕ್ಷಣವನ್ನು ಕೂಡ ಸದುಪಯೋಗ. ಈ ಜಗತ್ತಿಗೆ ನಾವು ಬಂದಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕಾಗಿ, ಕರ್ಮ ಮಾಡೋದಕ್ಕಾಗಿ. ಅದಕ್ಕೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನಬಿಟ್ಟು, ದೊರೆತಿದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ ಅಂತ. ವಿದ್ಯಾರ್ಥಿಗಳೇ, ಮನವನಾಳುವುದು ಹಠದ ಮಗುವಿನಾಳುವನ ಎದೆ, ಬರಿಯ ಕೂಗು ಬಡಿತಗಳಿಂದ ಅನುಕೂಲಿಸದು, ಇನಿ ತಿನಿತು ಸವಿ ಉಣಿಸು ಸವಿ ಕಥೆಗಳಿಂದೆ, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ. ಮನೆಯೇವ ಕಾರಣ ಬಂಧ ಮೋಕ್ಷವಂತ. ನಮ್ಮೆಲ್ಲ ಸಾಧನೆಗೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಮನಸ್ಸಂತೆ. ಆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ ವಿದ್ಯಾರ್ಥಿಗಳು? ಬಹಳ ಕಷ್ಟ ಆಗುತ್ತೆ, ನಮ್ಗೆ ಗೊತ್ತಿದೆ. ಇನಿತಿತ್ತು ಮರೆಸಿನಿತ ಅಂತ. ನೀವು ಏನ್ ಕೊಡ್ಬೇಕು, ಏನ್ ಮರೆಸ್ಬೇಕು, ಅದ್ರ ಮೇಲೆ ನಿಮ್ ಭವಿಷ್ಯ ನಿರ್ಧಾರ ಆಗುವಂತಹದ್ದು. ಅದರಿಂದ ಆ DVG ಕಗ್ಗದ ಆ 4 ಸಾಲಲ್ಲಿ ಕೊನೆ ಕೊಡುವಂತ ವಾಕ್ಯದ ಕೊಡುವಂತ ಆ ಏನು ಸಂದೇಶ ಇದೆಯಲ್ಲ, ಅದು ನಮ್ಮ ಬದುಕಿಗೆ ಅದ್ಭುತ ಆಗುವಂತಹದ್ದು. ಅದರಿಂದ ತಾವೆಲ್ಲರೂ ಕೂಡ ಕಗ್ಗವನ್ನ ಓದಿ ನಿಮ್ಮ ಹೃದಯ ಶ್ರೀಮಂತಗೊಳಿಸಿ ಅಂತ. ಯಾಕಂದ್ರೆ ಬುದ್ಧಿ ಹೃದಯ ಶ್ರೀಮಂತಿಕೆ ಇಲ್ಲದಂತ ಬುದ್ಧಿವಂತಿಕೆ ಅನರ್ಥಕ್ಕೆ ಈಡು ಮಾಡಿಕೊಡುತ್ತೆ ಅಂತ. ಸಾಹಿತ್ಯ ಪ್ರೀತಿ ನಮ್ಮ ಹೃದಯವನ್ನ ಸಂಪನ್ನಗೊಳ್ಳುತ್ತೆ, ಶ್ರೀಮಂತಗೊಳಿಸುತ್ತೆ. ನಿಮ್ಮ ಏನು
ನೀವು ಇಂಜಿನಿಯರ್ ಡಾಕ್ಟರ್ ಆದ್ರೆ ಒಳ್ಳೆ ಇಂಜಿನಿಯರ್ ಒಳ್ಳೆ ಡಾಕ್ಟರ್ ಆಗ್ಲಿಕ್ಕೆ ಈ ಸಾಹಿತ್ಯ ಪ್ರೀತಿ ನೆರವಾಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡೇ ಕ್ರಿಯೇಟಿವ್ ಸಂಸ್ಥೆಯವರು ನಿರಂತರವಂತ ಸಾಹಿತ್ಯ ಕಾರ್ಯಕ್ರಮನ ನಿಮಗಾಗಿ ಹಮ್ಮಿಕೊಂಡಿರುವಂತದ್ದು. ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ, ಸಾಹಿತ್ಯ ಪ್ರೀತಿ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ 2 ಕಗ್ಗಗಳೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ನಗುಮನದಿ ಲೋಗರ ವಿಕಾರಂಗಳನ್ನು ಕಂಡು ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ತೆರಳೋ ಮಂಕುತಿಮ್ಮ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯುಂ ಮಂಕುತಿಮ್ಮ. ನಗು ನಗುವ ಕಂಗಳಿಗೆ ಹೊಗೆಯನುದಲು ಬೇಡ, ಜಗವು ಸುಡುಗಾಡೆನುವ ಕಡು ತಪವು ಬೇಡ. ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ, ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಬೇರೊಂದನು ಎಲ್ಲವನು ನೀಡುತ್ತ, ಅದರ ಅನುಸಂಧಿಯಲಿ ಜೀವಭಾರವನು ಸವೆಸುವುದು ಹನುಮಂತನುಪದೇಶ ಮಂಕುತಿಮ್ಮ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ. ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರುಡು ನುಂಬುಜಿಸೋ ಮಂಕುತಿಮ್ಮ. ರಾಮ ನಿರ್ದಂದು ರಾವಣ ನಿರ್ಧನಲ, ಭೀಮ ನಿರ್ದಂದು ದುಶ್ಯಾಸನದೋರ್ವನ್. ಈ ಇಳೆಯಳು ಕೆಡುಕಿರ್ದುದೆಂದು ರಾಮ ಭಟನಾಗುನಿ ಮಂಕುತಿಮ್ಮ. ರಾಮ ಭಟನಾಗುನಿ ಮಂಕುತಿಮ್ಮ. ಎಲ್ಲರಿಗೂ ಈಗ ನಮೋ ಬಂಧುಗಳೇ ಬಾಗಿಗಳೇ, ಉಲ್ಲಾಸ ಇತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎಂದು ವರವಾದವರೇ. ಕೊಳ್ಳಿರಿ ನಮನವನು ಮಂಕುತಿಮ್ಮ, ಕೊಳ್ಳಿರಿ ನಮನವನು ಮಂಕುತಿಮ್ಮ. ಧನ್ಯವಾದಗಳು.